ಇವತ್ತು ನಾನು ನಮ್ಮ ರಾಯಚೂರು ಜಿಲ್ಲೆಯ ಏನು 13ನೇ ಪಡೆ KSRP ಘಟಕವನ್ನು ಸ್ಥಾಪಿಸಲು ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಇವತ್ತು ಉತ್ತರದಲ್ಲಿ ರಾಯಚೂರು ಜಿಲ್ಲೆಗೆ ಭಾಳಷ್ಟು ವರ್ಷಗಳಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ವರ್ಷಗಳಿಂದಲೂ ಕೂಡ ಇವತ್ತು KSRP ಘಟಕವನ್ನು ಸ್ಥಾಪನೆ ಮಾಡಬೇಕಂತೇಳಿ ನಾವು ಕೇಳಿದ್ದೀವಿ. ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಇವತ್ತು ಜಾಗ ಇದೆ ಅಂತೇಳಿ ನಾವು ಮೆನ್ಷನ್ ಮಾಡಿದ್ದೀವಿ. ಅಲ್ಲಿ 170 ಎಕರೆ ಜಾಗ ಇರೋದ್ರಿಂದ ಅಲ್ಲಿ ಮಸ್ಕಿ ಕ್ಷೇತ್ರದಲ್ಲಿ ಕೂಡ ಅಂತೇಳಿ ನಾವು ಮೆನ್ಷನ್ ಮಾಡಿದ್ದೀವಿ. ಆದರೆ ಇದು ಯಾವುದೂ ಗಮನಕ್ಕೆ ಬಂದಿಲ್ಲ ಅಂತ ಮಾನ್ಯ ಸಚಿವರು ಉತ್ತರದಲ್ಲಿ ಒದಗಿಸಿದ್ದಾರೆ. ಆದರೆ ನಮ್ಮ ಬೇಡಿಕೆ ಅಷ್ಟೇ, ರಾಯಚೂರು ಜಿಲ್ಲೆಗೆ ಈ ಒಂದು KSRP ಘಟಕವನ್ನು ಸ್ಥಾಪಿಸಲು ಮಾನ್ಯ ಸಚಿವರಲ್ಲಿ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಅಟ್ಟೆ ಚಿನ್ನದ ಗಣಿಯಲ್ಲಿ ಹಲವಾರು ಇಲ್ಲಿ ಇಲಾಖೆ ಇದು ಇರುವುದರಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ ಇವತ್ತು KSRP ಇಂದ ಇವತ್ತು ಅನುಕೂಲ ಆಗ್ತದೆ. ಯಾಕಂದರೆ ಹೈವೇಗಳು ಬಂದಿದ್ದಾವೆ. ಅದಕ್ಕೆ ರಾಯಚೂರು ಭಾಗಕ್ಕೆ ಇವತ್ತು ಈ ಕಡೆ ಕಲಬುರಗಿ ಇವೆಲ್ಲ ಕಡೆ ಓಡಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅದಕ್ಕಾಗಿ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಒದಗಿಸಿಕೊಡ್ಲಿಕ್ಕೆ ನಾನು ಕೇಳಿಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಈಗಾಗಲೇ 12 KSRP ಬೆಟಾಲಿಯನ್ಗಳನ್ನು ಮಾಡಿದ್ದೇವೆ. ಬೆಂಗಳೂರು, ಬೆಳಗಾವಿ, ಆಮೇಲೆ ಬೆಂಗಳೂರಿನಲ್ಲಿ 3 ಬೆಟಾಲಿಯನ್ಗಳಿದೆ. ಮೈಸೂರು, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಬೆಂಗಳೂರು, ಶಿಗ್ಗಾವಿ, ಹಾಸನ ಮತ್ತು ತುಮಕೂರು. ಜೊತೆಗೆ ಇದರ ಜೊತೆಯಲ್ಲಿ IRB ಅಂತೇಳಿ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ಮುಂಡ್ರಾಬಾದು, ವಿಜಯಪುರ, ಆವತಿ KGF ಈಗ ತಾನೇ ಈ ವರ್ಷದಿಂದ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಹೊಸದಾಗಿ 20-25ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ರಾಯಚೂರಿನಲ್ಲಿ ಈಗಾಗಲೇ ಸುಮಾರು 30 ಜನ ಶಾಸಕರು ಮತ್ತು ಸಚಿವರುಗಳು ಪತ್ರ ಬರೆದಿದ್ದಾರೆ. ಒಂದು ಬೆಟಾಲಿಯನ್ನನ್ನು ಮಾಡಿಕೊಡಿ, KSRP ಬೆಟಾಲಿಯನ್ನನ್ನು ಮಾಡಿಕೊಡಿ ಅಂತೇಳಿ. ಅಲ್ಲಿ ನಾವು ಈಗಾಗಲೇ ಮಾಹಿತಿಯನ್ನೆಲ್ಲ ತರಿಸ್ಕೊಂಡು ಅದರ ಅಗತ್ಯತೆಯನ್ನು ನೋಡಿಕೊಂಡು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಆ ಪ್ರಸ್ತಾವನೆಯನ್ನು ನಮ್ಮ ಆರ್ಥಿಕ ಇಲಾಖೆಗೂ ಕೂಡ ಕೇಳಿದ್ದೇವೆ. ಯಾಕೆಂದರೆ ಫೈನಾನ್ಸ್ನವರು ಒಪ್ಕೋಬೇಕಾಗ್ತದೆ. ಅವ್ರನ್ನೂ ಕೂಡ ಈಗಾಗಲೇ ನಾವು ಕೇಳಿದ್ದೇವೆ. ಒಂದು ವೇಳೆ ಅದರ ಅಗತ್ಯತೆ ಬಂತು ಅಂತ ಹೇಳಿದರೆ ನಾವು ಆರ್ಥಿಕ ಇಲಾಖೆಯ ಅನುಮತಿಯನ್ನು ತೆಗೆದುಕೊಂಡು ಮುಂದಿನ ದಿನದಲ್ಲಿ ಪರಿಶೀಲನೆಯನ್ನು ಮಾಡ್ತೇವೆ. ಯಾಕೆಂದರೆ ಒಂದು ಬೆಟಾಲಿಯನ್ ಮಾಡಬೇಕು ಅಂತ ಹೇಳಿದರೆ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಬೇಕಾಗುತ್ತೆ. ಆಮೇಲೆ ಅವರು ಜಮೀನು 175 ಎಕರೆ ಜಮೀನಿದೆ ಅಂತ ಹೇಳಿದ್ದಾರೆ. ಅದು ಉಪಯೋಗ ಆಗ್ತದೆ. ಆದರೆ ನಮ್ಮ ಅವಶ್ಯಕತೆಯನ್ನು ನೋಡಿಕೊಂಡು ಆ ಭಾಗದಲ್ಲಿ ನಮಗೆ ಬೇಕಾಗ್ತದ ಅಂತ ಹೇಳಿ ನೋಡಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಕಲಬುರಗಿಯಲ್ಲಿ ಒಂದು ಬೆಟಾಲಿಯನ್ನು ಇದೆ. ಆದ್ದರಿಂದ ಅದನ್ನು ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿಗಳು. ಅಧ್ಯಕ್ಷ, ಈಗ ಮಾನ್ಯ ಸಚಿವರಲ್ಲಿ, ಯಾಕಂದ್ರೆ ಈಗ ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ YTPS, RTPS ಮತ್ತು ಅಟ್ಟಿ ಚಿನ್ನದ ಗಣಿ ಬಹಳಷ್ಟು ಸೆನ್ಸಿಟಿವ್ ಆದಂಥ ಪ್ರದೇಶಗಳಲ್ಲಿದ್ದಾವ. ಹಾಗಾಗಿ ನಮಗೆ ಅಲ್ಲಿ ಬೆಟಾಲಿಯನ್ RPS ಇದು ಸ್ಥಾಪನೆ ಆದರೆ ಅಲ್ಲಿ ಅವರಿಗೆ ಭದ್ರತೆ ಹಿತದೃಷ್ಟಿಯಿಂದ ಒಳ್ಳೇದಾಗ್ತದೆ. ಮತ್ತು ಬಹಳಷ್ಟು ಜನ ಅಲ್ಲಿ ಮೊನ್ನೆ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾ ಏನು ವಾರದಂಥ ಸಂದರ್ಭದಲ್ಲಿ ಸೆನ್ಸಿಟಿವ್ ಅಂತೇಳಿ ಮಾಡಿದ್ರು. ಅಲ್ಲೆಲ್ಲ ಮಿಲಿಟರಿ ಫೋರ್ಸ್ ಕೂಡ ನಮಗೆ ಅಲ್ಲಿ ಕಳಿಸಿದ್ರು. ಹಾಗಾಗಿ ಅದು ಬಹಳ ಸೆನ್ಸಿಟಿವ್ ಆದಂಥ ಪ್ರದೇಶ ರಾಯಚೂರು ಜಿಲ್ಲೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸ್ಥಾಪನೆ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಸಚಿವರು ಮತ್ತು ಎಲ್ಲ ಶಾಸಕರು ಪತ್ರಗಳನ್ನು ಸೈನ್ ಮಾಡಿಕೊಟ್ಟಿದ್ವಿ. ಆರ್ಥಿಕ ಇಲಾಖೆಯಲ್ಲಿದೆ. ಮಾನ್ಯ ಗೃಹ ಸಚಿವರು ತಾವು ಹೇಳಿದ್ರೆ ಖಂಡಿತವಾಗಿ ಅದು ಶಾಂಕ್ಷನ್ ಆಗ್ತದೆ. ನಮ್ಮಲ್ಲಿ ಭೂಮಿಯನ್ನು ಕೊರತೆ ಇಲ್ಲ. ಬಹಳಷ್ಟು ಭೂಮಿಯನ್ನು ಕೊಡೋದಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ. ಅಧ್ಯಕ್ಷರೇ, ಈಗ 30 ಜನ ಶಾಸಕರಲ್ಲಿ ನಾನು ಲೆಟರ್ ಕೊಟ್ಟಿದ್ದೀನಿ. ನಾವು ಯಾಕೆ ಕೊಡಬೇಕು ಅಲ್ಲಿ ಅಂತ ತಿಳ್ಕೊಂಡ್ರೆ, ಆರ್ಥಿಕ ಇಲಾಖೆಯಿಂದ ಏನಾದರೂ ತೊಂದರೆ ಆದರೆ ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕದಿಂದ ಪತ್ರ ಕೊಟ್ಟಿರ್ತಕ್ಕಂಥ ಏನ್ರಣ ಎಲ್ಲ ಶಾಸಕರು ನಮ್ಮ ಅನುದಾನವನ್ನ ಕೊಡಲಿಕ್ಕೂ ನಾವು ತಯಾರಿದ್ದೀವಿ. ಯಾಕಂತಂದ್ರೆ ಅಲ್ಲಿ ಬಂದೋಬಸ್ತಿಗಾಗ್ಲಿ ಕಲಬುರಗಿಲಿಂದ ಬರ್ತಕ್ಕಂಥದ್ದು ಆ ಭಾಗದಾಗ ಜಿಲ್ಲೆದಾಗ ಏನಪ್ಪ ತೊಂದರೆ ಆಗ್ತದ. ಆ ನಿಟ್ಟಿನಾಗ ಬಹುತೇಕ ಎಲ್ಲ ಅಧಿಕಾರಿಗಳು ಸಹ ಶಾಸಕರಿಗೆ ಬಂದು ಭೇಟಿಯಾಗಿದ್ದಾರೆ. ನಾವು ಗೃಹ ಮಂತ್ರಿಗಳಿಗೆ ಲೆಟರ್ ಕೊಟ್ಟಿವಿ. ಕಳೆದ ಸಲ ಡಿಸೆಂಬರ್ ಅಧಿವೇಶನದಲ್ಲಿಯೂ ಸಹ ಇದ್ರದ್ದು ನಾನು ಪ್ರಸ್ತಾಪ ಮಾಡಿದೆ.
ಸಚಿವರಲ್ಲಿ ಮತ್ತು ಎಲ್ಲ ನಮ್ಮ ಭಾಗದ ಶಾಸಕರ ಕಡೆಯಿಂದ ಕಳಕಳಿಯ ಮನವಿ ಮಾಡ್ತೀವಿ. ಒಂದು KSRP ಬೆಟಾಲಿಯನ್ ಕೊಡಿ, ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಮ್ಯಾಕ್ರೋ ಅನುದಾನದಡಿ ನಾವು ದುಡ್ಡು ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಮನೆ ಅಧ್ಯಕ್ಷರೇ, ಆ ಭಾಗದಲ್ಲಿ ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ದೊಡ್ಡ ದೊಡ್ಡ ಜಲಸಂಪನ್ಮೂಲ ಅಣೆಕಟ್ಟುಗಳಿದ್ದಾವೆ, ಆಮೇಲೆ ಜೊತೆಗೆ ಗಡಿ ಭಾಗ ಬರುತ್ತೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿನೇ ನಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಅದಕ್ಕೆ ಹೇಳಿದ್ದೀನಿ, ಪರಿಶೀಲನೆ ಮಾಡ್ತೀವಿ. ಆರ್ಥಿಕ ಇಲಾಖೆಗೆ ಈಗಾಗಲೇ ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಅವರು ಅನುಮತಿಯನ್ನು ಕೊಟ್ಟ ತಕ್ಷಣ ಅದಕ್ಕೆ ಕ್ರಮ ವಹಿಸ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಭಾಗದಲ್ಲಿ ಈಗಾಗಲೇ ಎಲ್ಲ ಶಾಸಕರು ಸಚಿವರುಗಳು ಕೂಡ ಪತ್ರದ ಮೂಲಕ ಮಾನ್ಯ ಸಚಿವರನ್ನ ಇವತ್ತು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ. ಆದರೆ ಇವತ್ತು ಆರ್ಥಿಕ ಇಲಾಖೆಯಲ್ಲಿ ಇದು ಈಗಾಗಲೇ 2-3 ಸಲ ಬಂದು ಕಟ್ಟಾಗಿದೆ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಈ ಒಂದು ಘಟಕವನ್ನು ನೇಮಿಸಿದರೆ ಇವತ್ತು ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಹಳ ಎಲ್ಲಿಂದ ಇವತ್ತು ಯಾವುದೇ ಒಂದು ಇದಾಯ್ತು ಅಂದ್ರೆ ಇತ್ತು ತುಕಡಿಗಳು ಅಲ್ಲಿಗೆ ಬರಬೇಕಾದ್ರೆ ಈ ಬಹಳಷ್ಟು ಜನ ಅಲ್ಲಿಗೆ ಬರಬೇಕಾದ್ರೆ ಆ ಅಧಿಕಾರಿಗಳು ಲೇಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ಮಾನ್ಯ ಸಚಿವರು ಸಾಹೇಬ್ ಕೂಡ ಇವತ್ತು ಒಂದು ಸಾರಿ ಕೂಡ ಅದನ್ನ ಹೇಳಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಇವತ್ತು ನಮ್ಮ ಸರ್ಕಾರ ಈ ಒಂದು ಅಧಿಕಾರಿ ವರ್ಗದವರು ಕೂಡ ಇದನ್ನ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಭರವಸೆ ಅಲ್ಲಿ ಏನು ಆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರಿಗೂ ಕೂಡ ಬಹಳ ಒಂದು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ರಾಯಚೂರು ಜಾಗದ ಕೊರತೆ ಏನಿಲ್ಲ. ಇವತ್ತು 170 ಎಕರೆ ಇವತ್ತು ಒಟ್ಟಗಲ್ ಅನ್ನುವಂಥ ಗ್ರಾಮದಲ್ಲಿ ಒಂದು ಸರ್ಕಾರದ ಭೂಮಿ ಇದೆ. ಅದಕ್ಕಾಗಿ ಆ ಭೂಮಿಯನ್ನು ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಕೊಡಿಸುವಂತ ಕೆಲಸ ಈಗಾಗಲೇ ಮಾಡಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಗೃಹ ಸಚಿವರು ಇದನ್ನ ನಮ್ಮ ಸರ್ಕಾರ ಇದನ್ನ ತೀರ್ಮಾನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಒದಗಿಸಿಕೊಡ್ಬೇಕಂತೇಳಿ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೀವಿ. ಮನೆ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಶರಣ್ಗೌಡ ಅವರು ಹೇಳಿದಾಗೆ ಅವರು KKRDBನಲ್ಲಿ ಹಣನು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವರು 175 ಎಕರೆ ಜಮೀನನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಅಗತ್ಯತೆಯನ್ನು ಕೂಡ ಇದೆ ಅಂತ ಹೇಳಿ ಈಗಾಗಲೇ 30 ಜನ ಶಾಸಕರು ಪತ್ರ ಬರೆದಿದ್ದಾರೆ, ಸಚಿವರುಗಳು ಕೂಡ ಬರೆದಿದ್ದಾರೆ. ಅದಕ್ಕೆ ನಾವು ಈಗ ಪ್ರಸ್ತಾವನೆಯನ್ನು ನಮ್ಮ ಆರ್ಥಿಕ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ನಾವು ಅದನ್ನು ಆಕ್ಟಿವ್ ಆಗಿ ತಗೊಳ್ತೀವಿ, ಅದನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾಕೆಂದರೆ ಅದರ ಅವಶ್ಯಕತೆಯೂ ಕೂಡ ಇದೆ ಅಂತ ಹೇಳಿದಾಗ ನಾವು ಇಲಾಖೆ ವತಿಯಿಂದ ಅದನ್ನ ಪರಿಶೀಲನೆ ಮಾಡಿ ಆಕ್ಟಿವ್ ಆಗಿ ಪರಿಶೀಲನೆ ಮಾಡ್ತೀವಿ. ಶರಣ್ ಕಂದಕೂರ್ 24 ಆಯ್ತು. ಮಹೇಶ್ ತೆಂಗಿನಕಾಯಿ ಟ್ರಾನ್ಸ್ಫರ್ ಆಗಿದೆ, ಟೈಮ್ ಕೇಳಿದ್ದಾರೆ ಮುಖ್ಯಮಂತ್ರಿ ಅವರು. ಸರ್ ಒನ್ ಸೆಕೆಂಡ್. SN ನಾರಾಯಣ ಸ್ವಾಮಿ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇಲ್ಲ ಟೈಮ್ ಹೇಳಿದ್ದಾರೆ, ಕೇಳಿದೆ ಮತ್ತೆ ಮತ್ತೆ ಹೇಳಲಿಕ್ಕೆ ನೋಡಿ ಪ್ರಶ್ನೆ ಅದ್ರ ಮೇಲೆ ಟೈಮ್ ಕೇಳಿ ನಾದು ಕೊಡ್ತಾರೆ. ಸರ್ ನೀವು ಸೆಷನ್ ಮುಗಿದೋಗಿರ್ತೈತೆ ಅವ್ರು ಉತ್ತರ ಕೊಡೋದ್ರಾಗ ಇದು ಕೊಟ್ಟರೆ ಉತ್ತರ ಹೇಳಿ ಹಾಗಾದ್ರೆ ಅದಕ್ಕೆ 2 ವಾರ ಕೇಳಿದಾರ, 2 ವಾರ ಸೆಷನ್ ಇರುತ್ತಾ? ಕರೆಕ್ಟ್. ಈಗ 2 ವಾರ ಬೇಕು ಅಂತ ಹೇಳ್ಯಾರ, ಸೆಷನ್ ಇರುತ್ತೆ 2 ವಾರದಾಗ ಮಾತಾಡ್ತಾರೆ. ಸೆಷನ್ ಈಗ ನಾಳೆ ಅಲ್ಲ ಅಧ್ಯಕ್ಷರೇ, 23 ದಿವಸ ನಾನು ಪ್ರಶ್ನೆ ಕೇಳಿದ್ದೆ, ಇವತ್ತಲ್ಲ 23 ದಿವಸದಿಂದ ಪ್ರಶ್ನೆ ಕೇಳಿವೆ. ಇನ್ನು ಹೇಳ್ತಾರ ಅವರು 34 ದಿವಸ ಆದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರ. ಇಸ್ ಇಟ್ ಪಾಸಿಬಲ್? ಕೇಳ್ತೇನೆ. ಈಗ ಇಲ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆಗೆ ಗಮನ ಸೆಳೆಯುವ ಸೂಚನೆ ಹಾಕಿದ್ವಿ, ಅದಕ್ಕೂ ಉತ್ತರ ಇಲ್ಲ. ಒಳ್ಳೆ ಸೋಮವಾರ ಕೇಳಿದ್ರೆ ಅದಕ್ಕೂ ಕೊಟ್ಟಿಲ್ಲ. 2 ವಾರ ಕೊಡ್ತೀನಿ ಅಂತ ಹೇಳ್ತಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸೆಷನ್ ಮುಗಿದೋಗುತ್ತೆ. ನಿಮ್ಮ ಕನ್ಸರ್ನ್ ಅರ್ಥ ಆಗ್ತದೆ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವೀಕ್ ನಾಗ ಕೊಡಿಸುವಂತ ಪ್ರಯತ್ನ ಮಾಡಿದ್ದೆ. ನಾನು ಅಪ್ರಿಷಿಯೇಟ್ ಯಾಕೆ ಕೆಲವೇ ಸದಸ್ಯರಲ್ಲಿ ಅದು ಫಸ್ಟ್ ಟೈಮರ್ಸ್ ಅಲ್ಲಿ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ದಿವಸ ಅಟೆಂಡ್ ಆಗೋದ್ರಲ್ಲಿ ಮತ್ತು ಅಲ್ಲಿ ಸಿಸ್ಟರ್ ಅದು ಮಹೇಶ್ ತೆಂಗಾಯಿ ಒಬ್ರು. ಸೊ ನೀವು ಇಷ್ಟಲ್ಲಿ ಕ್ವಶನ್ ಹೇಳಿದಾಗ ಸಿಕ್ಕದ ನಿಮ್ಗೆ ಅದು ಬೇಸರ ನಿಮ್ಗೆ ಅರ್ಥ ಆಗ್ತದೆ. ಅದು ಮತ್ತೆ ಹೇಳ್ತೇನೆ, ಅದು ಬೇಕು ಕೊಡ್ಲಿಕ್ಕೆ. SN ನಾರಾಯಣ ಸ್ವಾಮಿ 24 ಸಭಾಧ್ಯಕ್ಷರೇ 24ಕ್ಕೆ DK ಶಿವಕುಮಾರ್ ಅವರು 24ಕ್ಕೆ ಕೊಡ್ತಾರಂತೆ, 24ಗೆ ಎಲ್ಲ 24. ಈಗ ಓಕೆ, ಇನ್ನು ಲಿಖಿತ ಮೂಲಕ ಉತ್ತರಿಸುವಂತ ಪ್ರಶ್ನೆಗಳು. ದಿನಾಂಕ 17/3/26ರ 11ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 221 ಪ್ರಶ್ನೆಗಳ ಪೈಕಿ
58 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಮಾಡಬೇಡಿ. ಹಾಗೆ ನಿನ್ನೆ ತಾನೇ ತಾವು ಬಹಳ ಗಂಭೀರವಾಗಿ ಹೇಳಿದಿರ ಮಾನ್ಯ ಅಧ್ಯಕ್ಷರೇ, ಅದನ್ನ ಸರ್ಕಾರ ಗಮನಿಸಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಎಲ್ಲ ಸಚಿವರುಗಳಿಗೂ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಸಭೆಯಲ್ಲಿ ಕರೆಸಿ ಅವರಿಗೆ ಕಾರ್ಯದರ್ಶಿಗಳಿಗೆಲ್ಲ ತಿಳಿಸ್ಬೇಕು. ಒಂದು ವೇಳೆ ಏನಾದರೂ ಸರಿಯಾಗಿ ಆಗಲಿಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಆಗಿದೆ, ಬಹುಶಃ ನಾಳೆಯಿಂದ ಸರಿ ಹೋಗ್ಬೋದು. ಈಗ ಆಯ್ತು, ಒಂದು ಸೆಕೆಂಡ್. ಈಗ ಯಾವ ಇಲಾಖೆ ಇವತ್ತು ಯಾವುದೇ ಕ್ವಾಲಿಫಿಕೇಶನ್ ಕೊಡಬೇಕಿತ್ತು ಅದೆಷ್ಟು ಕೊಡಬೇಕು ಉತ್ತರ ಕೇಳಿದ್ದಾರೆ, ಪ್ರಶ್ನೆಗೆ ಎಷ್ಟು ಬಂದಿದೆ ಅಂತ ನಾನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 23 ಪ್ರಶ್ನೆ ಕೇಳಿದ್ದಾರೆ, ಅದ್ರಲ್ಲಿ ಬರೀ 6 ಮಾತ್ರ ಕೊಟ್ಟಿದ್ದಾರೆ ಇಲಾಖೆಯವರು. ಅಂದ್ರೆ ಕೆಲವೊಮ್ಮೆ ಅಧಿಕಾರಿಗಳ ಮರ್ತೋಗಿರ್ತಾರೆ, ನಾನು ಮಾಡಬೇಕಲ್ಲ ಇದನ್ನು. ಆರ್ಥಿಕ ಇಲಾಖೆ 33ರಲ್ಲಿ ಬರೀ 6 ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ 9ರಲ್ಲಿ 1 ಕೂಡ ಕೊಡಲಿಲ್ಲ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 10ರಲ್ಲಿ 1 ಕೂಡ ಬರಲಿಲ್ಲ. ಸಹಕಾರ ಇಲಾಖೆ 12ರಲ್ಲಿ 1 ಕೂಡ ಬರಲಿಲ್ಲ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 1 ಬಂದಿದೆ. ಜಲಸಂಪನ್ಮೂಲ ಇಲಾಖೆ 33ರಲ್ಲಿ ಬರೀ 4 ಮಾತ್ರ ಬಂದಿದೆ. ನಗರ ಅಭಿವೃದ್ಧಿ ಇಲಾಖೆ 21ರಲ್ಲಿ 8 ಮಾತ್ರ ಕೊಟ್ಟಿದ್ದಾರೆ. ಒಳಾಡಳಿತ ಇಲಾಖೆ 35ರಲ್ಲಿ 26 ಬಂದಿದೆ. ಕಾನೂನು ನ್ಯಾಯ ಮಾನವ ಹಕ್ಕುಗಳ ಇಲಾಖೆ 5ರಲ್ಲಿ 3 ಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ 25ರಲ್ಲಿ 1 ಕೊಟ್ಟಿರ್ತಾರೆ. ಸಣ್ಣ ನೀರಾವರಿ ಇಲಾಖೆ 19ರಲ್ಲಿ 13 ಕೊಟ್ಟಿರ್ತಾರೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 2ರಲ್ಲಿ 2 ಕೂಡ ಬಂದಿದೆ. ಇದು ಬಹುಶಃ ಇಲಾಖೆ ನಾವು ತಿಳಿಸಿರೋದು ಒಂದು. ಮತ್ತೆ ನಿಂದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಕೂಡ ಹೇಳಿದ್ದೆ, ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಸರಿಪಡಿಸಿ ಉತ್ತರ ನಿಮಗೆಲ್ಲ ಕೊಡ್ಬೇಕಂತೇಳಿ. ನಿಮ್ಗೆ ಗೊತ್ತಿದೆ, ಮದ್ದು ಕೊಟ್ಟ ತಕ್ಷಣ ರೋಗ ಗುಣ ಆಗುದಿಲ್ಲ, 2-3 ದಿವಸ ತಗೊಳ್ತದೆ ಅದಕ್ಕೆ ರಿಯಾಕ್ಷನ್ ಆಗ್ಲಿಕ್ಕೆ. ಸರಿ ಆಗ್ತಾ ಬರ್ತದೆ, ಮುಂದೆ ಸರಿ ಮಾಡುವಂತ ಹೇಳಲಿಕ್ಕೆ ಸೂಚಿಸ್ತೇವೆ. ಮತ್ತೆ ಎಲ್ಲ ಇಲಾಖೆ ಮತ್ತೆ ನಾನು ಇದನ್ನು ಸರ್ಕಾರ ಹೇಳ್ತೇನೆ, ಯಾವ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದ ನೋಡಿಕೊಂಡು ಅದನ್ನು ಆಸಕ್ತ ಕ್ರಮಕ್ಕೆ ತಗೊಳ್ಬೇಕಂತ ಹೇಳಿ. ಇವತ್ತು ಡಿಮಾಂಡ್ ಮತ್ತು ಬಜೆಟ್ ಚರ್ಚೆ ವರದಿಯನ್ನು ಒಪ್ಪಿಸೋದು ಯಾರು? ಖ್ಯಾತ ಸಂದನ್ ರಾಜನ್ ಅವರು. 1 ಸೆಕೆಂಡ್. ಖ್ಯಾತ ರಾಜನ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24-25ನೇ ಸಾಲಿನ 6ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ RDPR ಬಿಲ್ ಇದು ಅಂತ ತಗೊಳ್ಬೋದು. ಥ್ಯಾಂಕ್ ಯು. ಮತ್ತೆ ಆಯ್ತು. ಈಗ ಡಿಮಾಂಡ್ ಮತ್ತೆ ಚರ್ಚೆ ಬಜೆಟ್ ಮೇಲೆ ಒಂದು ಬಿಪಿ ಮತ್ತೆ ಕೊಡ್ತೇನೆ ನಾನು. ಈಗ ಅವರು ಅಲ್ಲ, ಆಯ್ತು, 2 ಜನ ಮಾತಾಡಲಿ ಶಾಸಕರು. ಬೆಂಗಳೂರು ಆರೋಗ್ಯ ಕೊಡ್ತೇನೆ ನಾನು, ಕೊಡ್ತೇನೆ. ಶರಣ್ ನೆಕ್ಸ್ಟ್ ಬರ ಶರತ್ ಫಸ್ಟ್ ಮಾತ್ರ. ಸಭಾಧ್ಯಕ್ಷರೇ, ಯಾವಾಗ ಮಾಡ್ಬೋದು ಅಂತ? ನಾಳೆನ? ಇವತ್ತೇ ಕೊಡು. ಎಷ್ಟು ಗಂಟೆಗೆ ಮಾಡ್ಬೋದು? ಈಗ ಇದಿಷ್ಟು 10:30 ಅಥವಾ ಅದಷ್ಟೇ. ಒಂದು 11 ಗಂಟೆ ತಗೊಳ್ಳಿ, 2-3 ಜನ ಮಾತಾದ ತಕ್ಷಣ. ಆರೋಗ್ಯದ ಎಷ್ಟು ಗಂಟೆಗೆ? ಬೆಂಗಳೂರು ಎಷ್ಟು ಗಂಟೆಗೆ? ಇದು ಯಾವ್ದು ಬೇಕು ನಿಮಗೆ ಫಸ್ಟ್? ಈಗ ಬೆಂಗಳೂರಲ್ಲಿ ಎಷ್ಟು ಗಂಟೆಗೆ ಅದು ತಗೊಳ್ವಾ, ನಾನು ಕೊಡ್ತೇನೆ. ಮಂತ್ರಿಗಳು ಬರ್ತಾರ? 11:30 ಇಲ್ಲ, ಡೆಲ್ಲಿ ಹೇಳ್ತಾರೆ. ನಾನು ಯಾವಾಗ ಬರ್ಬೋದು? ಟುಮಾರೋ 24 ತಗೊಳ್ವಾ? ಅಲ್ಲ ಸೋಮವಾರ ಆಯ್ತು. ಈಗ ಅವ್ರು ಮಾತಾಡ್ಲಿ. ಈಗ ಆಯ್ತು, ಅವಕಾಶ ಕೊಡ್ತೇನೆ. ಈಗ ನಮ್ಮ ಶರಣ್ ಸಲಗ ಮತ್ತು ಶರತ್ ಬಚ್ಚೇಗೌಡರು ಆರೋಗ್ಯ ಇಲಾಖೆದು ಸಭಾಧ್ಯಕ್ಷರೇ. ಈಗ ಮತ್ತೆ ಬಂದ ತಗೊಳ್ಳುವ. ಮಾನ್ಯ ಅಧ್ಯಕ್ಷರೇ, ತಾವು ನೋಡಿ, ಎಲ್ಲರಿಗೆ ಮಾತಲ್ಲಿ ಅವಕಾಶ ಕೊಡಬೇಕು. ಸಂಕ್ಷಿಪ್ತವಾಗಿ ವಿಚಾರವನ್ನು ಮತ್ತೆ 2 ನಿಮಿಷ 3 ನಿಮಿಷದಲ್ಲಿ ಮತ್ತೆ ಬೇಯಿಸಬೇಕು. 20 ಮಿನಿಟ್ಸ್ ಮ್ಯಾಕ್ಸ್. ಅಧಿಕಾರಿಗಳೇ ಖಾಲಿ ಆಗ್ಬಿಟ್ಟು ಚೇರ್ಗಳು ಖಾಲಿ ಆಗಿದೆಯಲ್ಲ, ಏನಾಗ್ಬೇಕು? ಈಗ ನಿಮ್ಗೆ ಏನಾಗ್ಬೇಕು? ಈಗ ಮಾತಾಡ್ಬೇಕಾ ಬೇಡವಾ? ಎಲ್ಲ ಅಧಿಕಾರಿಗಳು ಚೇರೇ ಖಾಲಿ ಆಗ್ಬಿಟ್ಟಿದೆ. ಎಲ್ಲ ಅಧಿಕಾರಿಗಳು ಯಾರು ಇಲ್ವಲ್ಲ, ಆ ಪರಿಸ್ಥಿತಿ ಆಯ್ತು ನೋಡಿ. ಆಯ್ತು. ಈಗ ನೀವೇ, ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ನೀವು ಹಾಲಿಗೆ ಬಂದವ್ರಿಗೆ ಎಮ್ಮೆ ಎಕರೆ ಯಾಕೆ? ಏನಂದ್ರೆ ಮಂತ್ರಿಗಳು ಇಲ್ಲ. ಆಯ್ತು, ಅವ್ರು ಮಾತಾಡಿ ನಡೀತಾರೆ ಅಲ್ಲಿ. ನೀವು ಅದನ್ನೇ
ಮಾತಾಡೋದು ಮಾತಾಡಲಿಲ್ಲ. ಅವ್ರು ಅಧಿಕಾರಿ ಬಂದಾಗ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನಾನು. ಆಯ್ತು, ಅಲ್ಲೂ ಖಾಲಿ ಇದೆ, ಅಲ್ಲೂ ಖಾಲಿ ಇದೆ, ಆಯ್ತು, ಎಲ್ಲ ಖಾಲಿ ಆಗ್ಬಿಡಿದೆ. ಆಯ್ತಪ್ಪ. ಇದನ್ನ ಪ್ರಚಾರಕ್ಕಾಗಿ ಮಾತಾಡಬೇಡಿ, ಮಾತಾಡಿ. 10:45 ಅಧ್ಯಕ್ಷರೇ, 25 ಏನಾದ್ರು ಬರ್ಬೇಕು, ಪ್ರಚಾರಕ್ಕೆ ಮಾತಾಡ್ತದಲ್ಲ. ಇನ್ನು ರಿಜ್ವಾನ್ ಅರ್ಷಾದ್ ಅವರು, ಧೀರಜ್ ಮುನಿರಾಜ್ ನನಕ 15-20 ವರ್ಷ ಸಣ್ಣವ್ರು. ಅವ್ರು ನೀವು ಮಾತ್ರ ಸ್ಟಾರ್ಟ್ ಮಾಡಿ. ಅವ್ರಕಿನ ಒಂದು 5 ನಿಮಿಷ ಕಮ್ ಕೊಡ್ರಿ ನಂಗೆ. ಅದಕ್ಕೆ ಯಾರಿಗೆ? ರಿಜ್ವಾನ್ ಅರ್ಷಾದ ಮುನಿರಾಜು ನನ್ಕಿನ 15 ವರ್ಷ ಸಣ್ಣವ್ರ ಇಬ್ರು. ಅವ್ರಕ್ಕಿಂತ ಒಂದು 5 ನಿಮಿಷ ಮತ್ತೆ ಧೀರಜ್ ಮುನಿರಾಜ ಅವ್ರು ಎಷ್ಟು ಮಾತಾಡಿದ್ರೆ ಅದಕ್ಕಿಂತ ಒಂದು 5 ನಿಮಿಷ ಕಮ್ ಕೊಡ್ರಿ ನಾನು. ಅಲ್ಲ, ಈಗ ಅವ್ರು ಮಾತಾಡೋಕೆ ನಿಮ್ಗೆ ಸ್ವಲ್ಪ ಕಡಿಮೆ ಸಿಗೋದು, ಟೈಮ್ ಕಡಿಮೆ ಆಗಿದೆ.